ಕ್ಷೇಮ, ಕುಶಲ ಮೊದಲಾದ ಶಬ್ದಗಳ ಬಳಕೆ ಹೇಗೆ ಅಂತ. ಇದು ಭಾಗವತದ 1ನೇ ಸ್ಕಂದದ 13ನೇ ಅಧ್ಯಾಯದ 25ನೇ ಶ್ಲೋಕದಿಂದ 26, 27 ಇವುಗಳೆಲ್ಲ ಉಲ್ಲೇಖ ಕಂಡಿದೆ. ನಹ ಸುಹೃದ ಕಚ್ಚಿತ್ ಸುಖ ಮಾಸತೆ, ನಮ್ಮ ಸ್ನೇಹಿತರೆಲ್ಲ ಸುಖವಾಗಿದ್ದಾರಾ ಅಂತಿದು ಮೊದಲನೇ ಶಬ್ದ. ಒಂದು ಸುಖಂ ಅಂತ, ಮತ್ತೊಂದು ಶಬ್ದ ಸ್ವಸ್ತಿ ಅಂತ. ಸ್ವಸ್ತಿ ಆಸ್ತೆ ಕಚ್ಚಿತ್ ಕಚ್ಚಿತ್ ಅಂತ. ಕಚ್ಚಿತ್ ಸ್ವಸ್ತ್ಯಾಸ್ತೆ ಶೂರ ರಾಜ ಸುಖವಾಗಿದ್ದಾನೋ ಸ್ವಸ್ತಿ ಅಂತ. ಅದ್ರ ಮುಂದೆ ಬರುವಂತ ಶಬ್ದ ಕುಶಲಿ ಅಥವಾ ಕುಶಲಿನಃ ಅಂತ ಹೇಳಿ. ಮಾತುಲಃ ಸಾನುಜಃ ಕಚ್ಚಿತ್ ಕುಶಲಿ ಆನಕದುಂದುಭಿಹಿ, ಇವರೆಲ್ಲರೂ ಕುಶಲಿ ಅಸ್ತಿ ಕಚ್ಚಿತ್ ಕುಶಲಿನಃ ಸಂತಿ ಕಚ್ಚಿತ್ ಅಂತ. ಹೀಗೆ ಇದರ ಪ್ರಯೋಗ. ಕ್ಷೇಮಂ ಅಂತ ಮತ್ತೊಂದು ಪ್ರಯೋಗ. ಕ್ಷೇಮ ಕಚ್ಚಿತ್ ದೇವಕೀ ಪ್ರಮುಖಾಃ ಸ್ತ್ರೀಯಃ ಕ್ಷೇಮಂ ಆಸತೆ, ದೇವಕಿ ಮೊದಲಾದವರೆಲ್ಲರೂ ಕೂಡ ಸುಖವಾಗಿದ್ದಾರಾ ಅಂತ ಒಂದು ಪ್ರಯೋಗ. ಕಚ್ಚಿತ್ ಹೃದಿಕಃ ಆಹುಕಃ ಕುಶಲಂ ಆಸತೆ, ಇವರೆಲ್ಲರೂ ಕುಶಲಿಗಳಾಗಿದ್ದಾರಾ. ಕುಶಲಂ ಅಂತ ಅಲ್ಲಿ ಪ್ರಯೋಗ ಇದೆ. ಕುಶಲಂ ಅಂತಲೂ ಪ್ರಯೋಗ ಮಾಡಬಹುದು, ಕುಶಲಿನಃ ಅಂತಲೂ ಪ್ರಯೋಗ ಮಾಡಬಹುದು ಅಂತ ಆಯ್ತು. ಕ್ಷೇಮವಾಗಿದ್ದಾರಾ ಅಂತ ತಿಳ್ಕೊಳ್ಳಿಕ್ಕೆ. ಕ್ಷೇಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಕ್ಷೇಮೇಣ ವ್ರಜ ಬಾಂಧವಾನ್ ಅಂತ ಮೃಚ್ಛಕಟಿಕದಲ್ಲಿ 7:7 ಅಂತಿದೆ. 7ನೇ ಅಧ್ಯಾಯ 7ನೇ ಶ್ಲೋಕ ಹೀಗಿದ್ದಿರಬೇಕು. ನೀನು ನಿನ್ನ ಬಾಂಧವರ ಬಳಿಗೆ ಕ್ಷೇಮವಾಗಿ ಹೋಗು ಅಂತ ಹೀಗಲ್ಲಿ ಪ್ರಯೋಗ ಇದೆ. ಸುಖವಾಗಿ ಕ್ಷೇಮವಾಗಿದ್ದಾನೆ ಅನ್ನೋದಕ್ಕೆ ಕ್ಷೇಮಂ ಆಸ್ತೆ ಅಂತ ಪ್ರಯೋಗ ಮಾಡಬಹುದು ಅಂತ ಕಾಣಿಸ್ತದೆ ಪ್ರಯೋಗಗಳು ನೋಡಿದರೆ. ಹೋಗುವುದು, ಕ್ಷೇಮದಿಂದ ಹೋಗುವುದು, ಕ್ಷೇಮದಿಂದ ಬರುವುದು ಹಿಂಗೆ ಹೇಳುವಾಗ ಅಲ್ಲಿ ಕ್ಷೇಮೇಣ ಹೀಗೆ ಹೇಳಬೇಕು ಏನೋ. ಇವೆರಡು ಪ್ರಯೋಗಗಳು ನಮಗೆ ಕಾಣಿಸುವಂಥವು.